ತೈಲ ಬೆಲೆ ಈಗಾಗಲೇ 10% ಜಾಸ್ತಿ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ತೈಲ ಬೆಲೆಗಳು ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಅಲ್ಲಿಂದ ತೈಲವನ್ನ ಮೂವ್ಮೆಂಟ್ ಮಾಡೋದಕ್ಕೆ, ಸಾಗಣೆ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಹರ್ಮುಜ್ ಜಲಸಂಧಿಯಲ್ಲಂತೂ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮತ್ತು ತೈಲ ನಿಕ್ಷೇಪಗಳು ಇರಾನ್ ಸರ್ಕಾರದ ನಿಯಂತ್ರಣದಲ್ಲಿ ಇದ್ದಾವೆ. ಇನ್ನು ಕೆಲವು ಕಡೆ ಬೇರೆ ಬೇರೆಯವರ ನಿಯಂತ್ರಣದಲ್ಲಿದೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಜಾಗತಿಕವಾಗಿ ಏರಿಕೆ ಆಗುವ ಸಾಧ್ಯತೆಗಳಿದೆ. ಸಾಧ್ಯತೆ ಅಲ್ಲ, ಆಗೇ ಆಗತ್ತೆ. ಡೆಫಿನೆಟ್ಲಿ ಜಾಸ್ತಿ ಆಗೇ ಆಗತ್ತೆ. ಈಗ ಆಲ್ರೆಡಿ 10% ಜಾಸ್ತಿ ಆಗಿದೆ. ಇನ್ನೂ ಸಾಕಷ್ಟು ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ತಾನಾಗಿ ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಯುದ್ಧದಿಂದ ಆಗುವಂತಹ ಒಂದು ಅನಾಹುತ ಅಂತಂದ್ರೆ ಈ ಕೊಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುವಂತದ್ದು ಇದು ಯಾವಾಗಲೂ ಇದೇ ತರ ಆಗ್ತಾ ಬಂದಿದೆ. ಸೊ ತನ್ಮೂಲಕ ಎಲ್ಲ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಆಹಾರ ಬೆಲೆ ಜಾಸ್ತಿ ಆಗುತ್ತೆ. ಸರಕು ಸಾಗಾಣಿಕೆ ವೆಚ್ಚವೇ ಜಾಸ್ತಿ ಆಗುತ್ತೆ. ಅದರಿಂದ ಬೇರೆ ಎಲ್ಲಾ ವಸ್ತುಗಳು ವಿಷಯಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬೇರೆ ಎಲ್ಲಾ ದೇಶಗಳ ಸಾಮಾನ್ಯ ಜನಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ತೈಲ ಬೆಲೆ ಈಗಾಗಲೇ 10% ಜಾಸ್ತಿ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ತೈಲ ಬೆಲೆಗಳು ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಅಲ್ಲಿಂದ ತೈಲವನ್ನ ಮೂವ್ಮೆಂಟ್ ಮಾಡೋದಕ್ಕೆ, ಸಾಗಣೆ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಹರ್ಮುಜ್ ಜಲಸಂಧಿಯಲ್ಲಂತೂ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮತ್ತು ತೈಲ ನಿಕ್ಷೇಪಗಳು ಇರಾನ್ ಸರ್ಕಾರದ ನಿಯಂತ್ರಣದಲ್ಲಿ ಇದ್ದಾವೆ. ಇನ್ನು ಕೆಲವು ಕಡೆ ಬೇರೆ ಬೇರೆಯವರ ನಿಯಂತ್ರಣದಲ್ಲಿದೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಜಾಗತಿಕವಾಗಿ ಏರಿಕೆ ಆಗುವ ಸಾಧ್ಯತೆಗಳಿದೆ. ಸಾಧ್ಯತೆ ಅಲ್ಲ, ಆಗೇ ಆಗತ್ತೆ. ಡೆಫಿನೆಟ್ಲಿ ಜಾಸ್ತಿ ಆಗೇ ಆಗತ್ತೆ. ಈಗ ಆಲ್ರೆಡಿ 10% ಜಾಸ್ತಿ ಆಗಿದೆ. ಇನ್ನೂ ಸಾಕಷ್ಟು ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ತಾನಾಗಿ ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಯುದ್ಧದಿಂದ ಆಗುವಂತಹ ಒಂದು ಅನಾಹುತ ಅಂತಂದ್ರೆ ಈ ಕೊಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುವಂತದ್ದು ಇದು ಯಾವಾಗಲೂ ಇದೇ ತರ ಆಗ್ತಾ ಬಂದಿದೆ. ಸೊ ತನ್ಮೂಲಕ ಎಲ್ಲ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಆಹಾರ ಬೆಲೆ ಜಾಸ್ತಿ ಆಗುತ್ತೆ. ಸರಕು ಸಾಗಾಣಿಕೆ ವೆಚ್ಚವೇ ಜಾಸ್ತಿ ಆಗುತ್ತೆ. ಅದರಿಂದ ಬೇರೆ ಎಲ್ಲಾ ವಸ್ತುಗಳು ವಿಷಯಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬೇರೆ ಎಲ್ಲಾ ದೇಶಗಳ ಸಾಮಾನ್ಯ ಜನಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ತೈಲ ಬೆಲೆ ಈಗಾಗಲೇ 10% ಜಾಸ್ತಿ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ತೈಲ ಬೆಲೆಗಳು ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಅಲ್ಲಿಂದ ತೈಲವನ್ನ ಮೂವ್ಮೆಂಟ್ ಮಾಡೋದಕ್ಕೆ, ಸಾಗಣೆ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಹರ್ಮುಜ್ ಜಲಸಂಧಿಯಲ್ಲಂತೂ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮತ್ತು ತೈಲ ನಿಕ್ಷೇಪಗಳು ಇರಾನ್ ಸರ್ಕಾರದ ನಿಯಂತ್ರಣದಲ್ಲಿ ಇದ್ದಾವೆ. ಇನ್ನು ಕೆಲವು ಕಡೆ ಬೇರೆ ಬೇರೆಯವರ ನಿಯಂತ್ರಣದಲ್ಲಿದೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಜಾಗತಿಕವಾಗಿ ಏರಿಕೆ ಆಗುವ ಸಾಧ್ಯತೆಗಳಿದೆ. ಸಾಧ್ಯತೆ ಅಲ್ಲ, ಆಗೇ ಆಗತ್ತೆ. ಡೆಫಿನೆಟ್ಲಿ ಜಾಸ್ತಿ ಆಗೇ ಆಗತ್ತೆ. ಈಗ ಆಲ್ರೆಡಿ 10% ಜಾಸ್ತಿ ಆಗಿದೆ. ಇನ್ನೂ ಸಾಕಷ್ಟು ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ತಾನಾಗಿ ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಯುದ್ಧದಿಂದ ಆಗುವಂತಹ ಒಂದು ಅನಾಹುತ ಅಂತಂದ್ರೆ ಈ ಕೊಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುವಂತದ್ದು ಇದು ಯಾವಾಗಲೂ ಇದೇ ತರ ಆಗ್ತಾ ಬಂದಿದೆ. ಸೊ ತನ್ಮೂಲಕ ಎಲ್ಲ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಆಹಾರ ಬೆಲೆ ಜಾಸ್ತಿ ಆಗುತ್ತೆ. ಸರಕು ಸಾಗಾಣಿಕೆ ವೆಚ್ಚವೇ ಜಾಸ್ತಿ ಆಗುತ್ತೆ. ಅದರಿಂದ ಬೇರೆ ಎಲ್ಲಾ ವಸ್ತುಗಳು ವಿಷಯಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬೇರೆ ಎಲ್ಲಾ ದೇಶಗಳ ಸಾಮಾನ್ಯ ಜನಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ.
ತೈಲ ಬೆಲೆ ಈಗಾಗಲೇ 10% ಜಾಸ್ತಿ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ತೈಲ ಬೆಲೆಗಳು ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಅಲ್ಲಿಂದ ತೈಲವನ್ನ ಮೂವ್ಮೆಂಟ್ ಮಾಡೋದಕ್ಕೆ, ಸಾಗಣೆ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಹರ್ಮುಜ್ ಜಲಸಂಧಿಯಲ್ಲಂತೂ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮತ್ತು ತೈಲ ನಿಕ್ಷೇಪಗಳು ಇರಾನ್ ಸರ್ಕಾರದ ನಿಯಂತ್ರಣದಲ್ಲಿದ್ದಾವೆ. ಇನ್ನು ಕೆಲವು ಕಡೆ ಬೇರೆ ಬೇರೆಯವರ ನಿಯಂತ್ರಣದಲ್ಲಿದೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಜಾಗತಿಕವಾಗಿ ಏರಿಕೆ ಆಗುವ ಸಾಧ್ಯತೆಗಳಿದೆ. ಸಾಧ್ಯತೆ ಅಲ್ಲ, ಆಗೇ ಆಗತ್ತೆ. ಡೆಫಿನೆಟ್ಲಿ ಜಾಸ್ತಿ ಆಗೇ ಆಗತ್ತೆ. ಈಗ ಆಲ್ರೆಡಿ 10% ಜಾಸ್ತಿ ಆಗಿದೆ, ಇನ್ನೂ ಸಾಕಷ್ಟು ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ತಾನಾಗಿ ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಯುದ್ಧದಿಂದ ಆಗುವಂತಹ ಒಂದು ಅನಾಹುತ ಅಂತಂದ್ರೆ ಈ ಕೊಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುವಂತದ್ದು ಇದು ಯಾವಾಗಲೂ ಇದೇ ತರ ಆಗ್ತಾ ಬಂದಿದೆ. ಸೊ ತನ್ಮೂಲಕ ಎಲ್ಲ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಆಹಾರ ಬೆಲೆ ಜಾಸ್ತಿ ಆಗುತ್ತೆ, ಸರಕು ಸಾಗಾಣಿಕೆ ವೆಚ್ಚವೇ ಜಾಸ್ತಿ ಆಗುತ್ತೆ. ಅದರಿಂದ ಬೇರೆ ಎಲ್ಲಾ ವಸ್ತುಗಳು ವಿಷಯಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬೇರೆ ಎಲ್ಲಾ ದೇಶಗಳ ಸಾಮಾನ್ಯ ಜನಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ತೈಲ ಬೆಲೆ ಈಗಾಗಲೇ 10% ಜಾಸ್ತಿ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ತೈಲ ಬೆಲೆಗಳು ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಅಲ್ಲಿಂದ ತೈಲವನ್ನ ಮೂವ್ಮೆಂಟ್ ಮಾಡೋದಕ್ಕೆ, ಸಾಗಣೆ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಹರ್ಮುಜ್ ಜಲಸಂಧಿಯಲ್ಲಂತೂ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮತ್ತು ತೈಲ ನಿಕ್ಷೇಪಗಳು ಇರಾನ್ ಸರ್ಕಾರದ ನಿಯಂತ್ರಣದಲ್ಲಿದ್ದಾವೆ. ಇನ್ನು ಕೆಲವು ಕಡೆ ಬೇರೆ ಬೇರೆಯವರ ನಿಯಂತ್ರಣದಲ್ಲಿದೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಜಾಗತಿಕವಾಗಿ ಏರಿಕೆ ಆಗುವ ಸಾಧ್ಯತೆಗಳಿದೆ. ಸಾಧ್ಯತೆ ಅಲ್ಲ, ಆಗೇ ಆಗತ್ತೆ. ಡೆಫಿನೆಟ್ಲಿ ಜಾಸ್ತಿ ಆಗೇ ಆಗತ್ತೆ. ಈಗ ಆಲ್ರೆಡಿ 10% ಜಾಸ್ತಿ ಆಗಿದೆ, ಇನ್ನೂ ಸಾಕಷ್ಟು ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ತಾನಾಗಿ ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಯುದ್ಧದಿಂದ ಆಗುವಂತಹ ಒಂದು ಅನಾಹುತ ಅಂತಂದ್ರೆ ಈ ಕೊಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುವಂತದ್ದು ಇದು ಯಾವಾಗಲೂ ಇದೇ ತರ ಆಗ್ತಾ ಬಂದಿದೆ. ಸೊ ತನ್ಮೂಲಕ ಎಲ್ಲ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಆಹಾರ ಬೆಲೆ ಜಾಸ್ತಿ ಆಗುತ್ತೆ, ಸರಕು ಸಾಗಾಣಿಕೆ ವೆಚ್ಚವೇ ಜಾಸ್ತಿ ಆಗುತ್ತೆ. ಅದರಿಂದ ಬೇರೆ ಎಲ್ಲಾ ವಸ್ತುಗಳು ವಿಷಯಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬೇರೆ ಎಲ್ಲಾ ದೇಶಗಳ ಸಾಮಾನ್ಯ ಜನಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ತೈಲ ಬೆಲೆ ಈಗಾಗಲೇ 10% ಜಾಸ್ತಿ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ತೈಲ ಬೆಲೆಗಳು ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಅಲ್ಲಿಂದ ತೈಲವನ್ನ ಮೂವ್ಮೆಂಟ್ ಮಾಡೋದಕ್ಕೆ, ಸಾಗಣೆ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಹರ್ಮುಜ್ ಜಲಸಂಧಿಯಲ್ಲಂತೂ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮತ್ತು ತೈಲ ನಿಕ್ಷೇಪಗಳು ಇರಾನ್ ಸರ್ಕಾರದ ನಿಯಂತ್ರಣದಲ್ಲಿದ್ದಾವೆ. ಇನ್ನು ಕೆಲವು ಕಡೆ ಬೇರೆ ಬೇರೆಯವರ ನಿಯಂತ್ರಣದಲ್ಲಿದೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಜಾಗತಿಕವಾಗಿ ಏರಿಕೆ ಆಗುವ ಸಾಧ್ಯತೆಗಳಿದೆ. ಸಾಧ್ಯತೆ ಅಲ್ಲ, ಆಗೇ ಆಗತ್ತೆ. ಡೆಫಿನೆಟ್ಲಿ ಜಾಸ್ತಿ ಆಗೇ ಆಗತ್ತೆ. ಈಗ ಆಲ್ರೆಡಿ 10% ಜಾಸ್ತಿ ಆಗಿದೆ, ಇನ್ನೂ ಸಾಕಷ್ಟು ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ತಾನಾಗಿ ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಯುದ್ಧದಿಂದ ಆಗುವಂತಹ ಒಂದು ಅನಾಹುತ ಅಂತಂದ್ರೆ ಈ ಕೊಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುವಂತದ್ದು ಇದು ಯಾವಾಗಲೂ ಇದೇ ತರ ಆಗ್ತಾ ಬಂದಿದೆ. ಸೊ ತನ್ಮೂಲಕ ಎಲ್ಲ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಆಹಾರ ಬೆಲೆ ಜಾಸ್ತಿ ಆಗುತ್ತೆ, ಸರಕು ಸಾಗಾಣಿಕೆ ವೆಚ್ಚವೇ ಜಾಸ್ತಿ ಆಗುತ್ತೆ. ಅದರಿಂದ ಬೇರೆ ಎಲ್ಲಾ ವಸ್ತುಗಳು ವಿಷಯಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬೇರೆ ಎಲ್ಲಾ ದೇಶಗಳ ಸಾಮಾನ್ಯ ಜನಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ.